ಇನ್ನು ನಿಮಗೆ ಹೊಸ ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋಕೆ ಗೊತ್ತಾಗ್ತಲ್ವಾ? ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸ ಜಿಮೇಲ್ ಐಡಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಿರಪ್ಪ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಮೊದಲು ನೀವು ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ ಮೊಬೈಲ್ನಾಗ ಒಂದು ಜಿಮೇಲ್ ಆ್ಯಪ್ ಇರುತ್ತಲ್ಲ ಅದನ್ನ ಓಪನ್ ಮಾಡಿ. ಓಪನ್ ಮಾಡಾದ್ಮೇಲೆ ಸೊ ಈ ತರ ಪೇಜ್ ಓಪನ್ ಆಗ್ಬೇಕು. ಓಪನ್ ಆಗೈತೆಲ್ಲ ಒಂದ್ಸಾರಿ ಚೆಕ್ ಮಾಡ್ರಿ. ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ನಾಗ ನಿಮ್ಮ ಪ್ರೊಫೈಲ್ ಬಟನ್ ಇಲ್ಲಿ ಕಾಣ್ತಾ ಇರ್ತೈತಿ, ಪ್ರೊಫೈಲ್ ಪಿಕ್ಚರ್. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡ್ಕೊಡ್ರಿ. ನಿಮ್ಗೆ ಗೊತ್ತಾಗ್ಲಿಲ್ಲಪ್ಪ ಅಂತಂದ್ರೆ ನಾನು ಬಣ್ಣದ ಗುರ್ತ ಮಾಡಿರ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ಇವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಈ ತರ ನಿಮ್ದು ಮೊದಲು ಯಾವರ ನೀವು ಕ್ರಿಯೇಟ್ ಮಾಡಿದ್ರಪ್ಪ ಅಂತಂದ್ರೆ ಇಲ್ಲಿ ತೋರ್ಸುತ್ತ ಜಿಮೇಲ್ ಐಡಿ. ಸೊ ಇವಾಗ ನೀವು ಹೊಸದೊಂದು ಮಾಡಕಂತ ನೀವು ಟ್ರೈ ಮಾಡಕ್ ಕುಂತಿರಲ್ಲ. ಸೊ ಅದನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರ ಕ್ರಿಯೇಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಪ್ಲಸ್ ಐತಲ್ಲ, ಆಡ್ ಅನದರ್ ಅಕೌಂಟ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಸೊ ಇವಾಗ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಗೂಗಲ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸೊ ನೀವು ಮೊಬೈಲ್ಗೆ ಪಾಸ್ವರ್ಡ್ ಇಟ್ಟಿದ್ರಪ್ಪ ಅಂತಂದ್ರ ಪಾಸ್ವರ್ಡ್ನ ನೀವು ಹಾಕಿ ಮುಂದೆ ಬನ್ನಿ. ಅದಾದ್ಮೇಲೆ ಸೊ ಈ ತರ ನಿಮ್ಗೆ ಇಂಟರ್ಫೇಸ್ ಬರುತ್ತೆ. ಸೊ ಈ ತರ ನಿಮ್ದು ಬಂದೈತೆ ಎಲ್ಲ ಒಂದ್ಸಾರಿ ಚೆಕ್ ಮಾಡ್ರಿ. ಅದಾದ್ಮೇಲೆ ಕ್ರಿಯೇಟ್ ಅಕೌಂಟ್ ಅಂತ ಇಲ್ಲಿ ಕಾಣತೈತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಫಾರ್ ಮೈ ಪರ್ಸನಲ್ ಯೂಸ್ ಅಂತ ಐತಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಹಾಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ಇಲ್ಲಿ ನಿಮ್ದು ಡೇಟ್ ಆಫ್ ಬರ್ತ್ ಕೇಳುತ್ತೆ. ಸೊ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರ ನಿಮ್ದು ಯಾವ್ದು ಮಂತ್ ಐತಲ್ಲ ಹುಟ್ಟಿದ್ದು ಆ ಮಂತ್ ನ ನೀವು ಇಲ್ಲಿ ಹಾಕೊಳ್ಳಿ. ಹಾಕೊಂಡ್ ಕೆಟ್ಟ ಡೇ ಹಾಕೋಬೇಕಾಗತ್ತ. ನೆಕ್ಸ್ಟ್ ಸೊ ಅದಾದ್ಮೇಲೆ ಇಯರ್ ಹಾಕೋಬೇಕು. ನಿಮ್ದು ಯಾವ್ದೈತಲ್ಲ ಇಯರ್ ಅದನ್ನ ಹಾಕೊಳ್ಳಿ. ಅದಾದ್ಮೇಲೆ ಜೆಂಡರ್ ಕೇಳುತ್ತ, ಜೆಂಡರ್ ನ ನೀವು ಸೆಲೆಕ್ಟ್ ಮಾಡಿ. ಮೇಲ್ ಇದ್ರೆ ಮೇಲ್ ಅಂತ ಹಾಕೊಳ್ಳಿ, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಹಾಕೊಳ್ಳಿ. ಸೊ ಮೇಲ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊತಾ ಇದೀನಿ. ಅದಾದ್ಮೇಲೆ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ಬೇಕಾಗತ್ತ. ಕ್ಲಿಕ್ ಮಾಡ್ಕೊಡ್ರಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇವಾಗ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಿಮಗೆ ಇಷ್ಟವಾದ ಜಿಮೇಲ್ ಐಡಿಯನ್ನ ನೀವು ಇಲ್ಲಿ ಟೈಪ್ ಮಾಡಿ. ಟೈಪ್ ಮಾಡಾದ್ಮೇಲೆ ನೆಕ್ಸ್ಟ್ ಅಂತ ಐತಲ್ಲ ಇಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಬೇಕಾಗಿರುವಂಥ ಸ್ಟ್ರಾಂಗ್ ಪಾಸ್ವರ್ಡ್ನ ಸೆಟ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನಿಮ್ದು ರಿವ್ಯೂ ಯುವರ್ ಅಕೌಂಟ್ ಇನ್ಫೋ ಅಂತ ಒಂದು ಜಿಮೇಲ್ ಐಡಿ ಕ್ರಿಯೇಟ್ ಆಗಿರ್ತೈತಿ. ಸೊ ಇಷ್ಟ ಇರ್ತೈತಿ ಸಿಂಪಲ್ ಆಗಿ ಮಾಡೋದು. ಲಾಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರ ಇಲ್ಲಿಗೆ ನಿಮ್ದು ಜಿಮೇಲ್ ಐಡಿ ಆಗಿರ್ತೈತಿ. ಸೊ ಇಲ್ಲಿ ನೆಕ್ಸ್ಟ್ ಅಂತ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರ ಸೊ ಇಲ್ಲಿ ಪ್ರೈವೇಸಿ ಅಂಡ್ ಟರ್ಮ್ಸ್ ಕೇಳ್ತಾ. ಸೊ ಜಸ್ಟ್ ಏನೂ ಇಲ್ಲ, ಮೇಲ್ಗಡೆ ಇದನ್ನ ಸ್ಕ್ರಾಲ್ ಮಾಡಿ. ಇಲ್ಲಿ ಐ ಅಗ್ರಿ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಮುಂದೆ ಏನ್ ಮಾಡ್ಬೇಕಪ್ಪ ಅಂತಂದ್ರ ಲೋಡ್ ಆಗ್ತಾ ಇದೆ, ವೇಟ್ ಮಾಡಿ. ಲೋಡ್ ಆದ್ಮೇಲೆ ನಿಮ್ದು ಜಿಮೇಲ್ ಐಡಿ ಪೂರ್ತಿಯಾಗಿ ಕ್ರಿಯೇಟ್ ಆಗಿರ್ತೈತಿ. ಇಷ್ಟ ಇರ್ತೈತಿ ಸಿಂಪಲ್ ಆಗಿ. ಇದ್ರಾಗ ಏನ್ರ ನಿಮ್ಗೆ ಡೌಟ್ಸ್ ಇತ್ತಪ್ಪ ಅಂದ್ರ ಕಮೆಂಟ್ ಮಾಡಿ ಕೇಳಿ, ನಾನು ಮತ್ತೊಮ್ಮೆ ಅದನ್ನ ಹೇಳ್ತೀನಿ. ಸೊ ಸದ್ಯಕ್ಕೆ ಈ ಕಂಟೆಂಟ್ ನಿಮ್ಗೆ ಅರ್ಥ ಆಗೈತಪ್ಪ ಅಂತಂದ್ರ ದಯವಿಟ್ಟು ನೋಡ್ತಾ ಇರೋ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂಟ್ಯೂಬ್ ಟಿಪ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಟಿಪ್ಸ್ ಏನಾದ್ರು ಬೇಕಿತ್ತಪ್ಪ ಅಂತಂದ್ರ ಕಮೆಂಟ್ ಮಾಡಿ ಕೇಳಿ, ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅದನ್ನ ಹೇಳಕ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದೀನಿ. ಲವ್ ಯು, ಬಾಯ್.